ಏನು ಇದು ಅಸ್ತ್ರ ಮಾಡ್ಕೊಳ್ತಾ ಇದೆ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ ಇದನ್ನ ಅಂತ ಈಗ ಈ ಪ್ರಕರಣ ಈ ಥರದ ನಾನು ಇದನ್ನು ಯಾರನ್ನೂ ಕೂಡ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಆ ಕೆಲಸವನ್ನು ಮಾಡ್ತೇವೆ. ಕಾನೂನಿಗೆ ಮೀರಿ ಯಾರಾದರೂ ಕೂಡ ಕೆಲಸ ಮಾಡಿದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಇದೆ, ಸರ್ಕಾರ ಇದೆ. ಅದನ್ನು ವೆರಿಫೈ ಮಾಡ್ತೀವಿ. ಒಂದು ವೇಳೆ ಅದು ಬೆದರಿಕೆ ಸತ್ಯನೇ ಆಗಿದ್ದರೆ ಅವ್ರ ಮೇಲೆ ಯಾರು ಮಾಡಿದ್ರು ಬೆದರಿಕೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸಮಯ ನಿಗದಿ ಮಾಡಿಲ್ಲ, ಆದಷ್ಟು ಶೀಘ್ರವಾಗಿ ಮಾಡ್ತೀವಿ. ಯಾಕೆಂದರೆ ಅದೊಂದು ಫಾರ್ಮ್ಯಾಟ್ ಮಾಡಬೇಕಾಗತ್ತೆ. ಅದಕ್ಕೆ ಯಾವ ರೀತಿ ಅಧಿಕಾರಿಗಳನ್ನ ಹಾಕಬೇಕು ಮತ್ತು ಅವರಿಗೇನು ಪವರ್ ಕೊಡಬೇಕು ಇದೆಲ್ಲವನ್ನು ಕೂಡ ಮಾಡಿ ಆನಂತರ ಮಾಡಬೇಕಾಗುತ್ತೆ. ಸುಮ್ಮನೆ 4 ಜನ ಪೊಲೀಸ್ ಅವ್ರನ್ನ ಕಳಿಸೋದಕ್ಕಾಗೋದಿಲ್ಲ. ಒಂದು ಪಡೆ ಅಂತ ಹೇಳಿ ಮಾಡಬೇಕಾದ್ರೆ ಅದಕ್ಕೆ ನಿರ್ದಿಷ್ಟವಾದಂಥ ಅಧಿಕಾರ ಇರಬೇಕಾಗ್ತದೆ, ಅದಕ್ಕೆ ಸಂಖ್ಯಾಬಲ ಇರಬೇಕಾಗುತ್ತೆ. ಅದನ್ನೆಲ್ಲವನ್ನು ನೋಡಿ ಮಾಡ್ತೀವಿ. ಪರಿಹಾರದ ವಿಚಾರದಲ್ಲಿ ಕೆಲವೊಬ್ಬರು ಅಂದರೆ ಆರೋಪ ಕೇಳಿಬರ್ತದೆ. ಅಂದರೆ ಸರ್ಕಾರ 10 ಲಕ್ಷ ಮಾತ್ರ ಕೊಡ್ತಾ ಇದೆ, ಬಿಜೆಪಿ 25 ಲಕ್ಷ ಕೊಟ್ಟಿದೆ ಅನ್ನೋ ಒಂದು ಮಾತು ಗೊತ್ತಿಲ್ಲ ನನಗೆ. BJP ಅವ್ರ ಹತ್ರ ಹಣ ಜಾಸ್ತಿ ಇದೆ, ಕೊಡ್ತಾರೆ. ಏನು ಇದು ಅಸ್ತ್ರ ಮಾಡ್ಕೊಳ್ತಾ ಇದೆ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ ಇದನ್ನ ಅಂತ ಈಗ ಈ ಪ್ರಕರಣ ಈ ಥರದ ನಾನು ಇದನ್ನು ಯಾರನ್ನೂ ಕೂಡ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಆ ಕೆಲಸವನ್ನು ಮಾಡ್ತೇವೆ. ಕಾನೂನಿಗೆ ಮೀರಿ ಯಾರಾದರೂ ಕೂಡ ಕೆಲಸ ಮಾಡಿದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಇದೆ, ಸರ್ಕಾರ ಇದೆ. ಅದನ್ನು ವೆರಿಫೈ ಮಾಡ್ತೀವಿ. ಒಂದು ವೇಳೆ ಅದು ಬೆದರಿಕೆ ಸತ್ಯನೇ ಆಗಿದ್ದರೆ ಅವ್ರ ಮೇಲೆ ಯಾರು ಮಾಡಿದ್ರು ಬೆದರಿಕೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸಮಯ ನಿಗದಿ ಮಾಡಿಲ್ಲ, ಆದಷ್ಟು ಶೀಘ್ರವಾಗಿ ಮಾಡ್ತೀವಿ. ಯಾಕೆಂದರೆ ಅದೊಂದು ಫಾರ್ಮ್ಯಾಟ್ ಮಾಡಬೇಕಾಗತ್ತೆ. ಅದಕ್ಕೆ ಯಾವ ರೀತಿ ಅಧಿಕಾರಿಗಳನ್ನ ಹಾಕಬೇಕು ಮತ್ತು ಅವರಿಗೇನು ಪವರ್ ಕೊಡಬೇಕು ಇದೆಲ್ಲವನ್ನು ಕೂಡ ಮಾಡಿ ಆನಂತರ ಮಾಡಬೇಕಾಗುತ್ತೆ. ಸುಮ್ಮನೆ 4 ಜನ ಪೊಲೀಸ್ ಅವ್ರನ್ನ ಕಳಿಸೋದಕ್ಕಾಗೋದಿಲ್ಲ. ಒಂದು ಪಡೆ ಅಂತ ಹೇಳಿ ಮಾಡಬೇಕಾದ್ರೆ ಅದಕ್ಕೆ ನಿರ್ದಿಷ್ಟವಾದಂಥ ಅಧಿಕಾರ ಇರಬೇಕಾಗ್ತದೆ, ಅದಕ್ಕೆ ಸಂಖ್ಯಾಬಲ ಇರಬೇಕಾಗುತ್ತೆ. ಅದನ್ನೆಲ್ಲವನ್ನು ನೋಡಿ ಮಾಡ್ತೀವಿ. ಪರಿಹಾರದ ವಿಚಾರದಲ್ಲಿ ಕೆಲವೊಬ್ಬರು ಅಂದರೆ ಆರೋಪ ಕೇಳಿಬರ್ತದೆ. ಅಂದರೆ ಸರ್ಕಾರ 10 ಲಕ್ಷ ಮಾತ್ರ ಕೊಡ್ತಾ ಇದೆ, ಬಿಜೆಪಿ 25 ಲಕ್ಷ ಕೊಟ್ಟಿದೆ ಅನ್ನೋ ಒಂದು ಮಾತು ಗೊತ್ತಿಲ್ಲ ನನಗೆ. BJP ಅವ್ರ ಹತ್ರ ಹಣ ಜಾಸ್ತಿ ಇದೆ, ಕೊಡ್ತಾರೆ. ಇಲ್ಲಿವರೆಗೆ ಪಾಕಿಸ್ತಾನದವ್ರನ್ನ ಹೊರಗೆ ಹಾಕ್ತಾ ಇದ್ದಾರೆ.